ರಾಜ್ಯದ ಜನರ ಜೇಬಿಗೆ ಕತ್ತರಿ ಮೇಲೆ ಕತ್ತರಿ. ಸಿಲಿಕಾನ್ ಸಿಟಿ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂಗಾಯ್ತಿದು. ಶೀಘ್ರವೇ ಮೆಟ್ರೋ ಪ್ರಯಾಣ ದರ ಏರಿಕೆ ಸಾಧ್ಯತೆ ಇದೆ. ಸರ್ಕಾರಿ ಬಸ್ಸಲ್ಲೂ ಕೂತ್ಕೊಳ್ಳೋದಕ್ಕಾಗ್ತಾ ಇಲ್ಲ ಪ್ರಯಾಣಿಕರಿಗೆ. ಖಾಸಗಿ ಬಸ್ಗಳಲ್ಲೂ ಕೂಡ ದರ ಏರಿಕೆಯ ಬಿಸಿಯ ಬೆನ್ನಲ್ಲೇ ಅಲ್ಲೂ ಕೂಡ ಹೋಗೋದಕ್ಕಾಗಲ್ಲ. ಇನ್ನು ಆಟೋದಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡೋಣ ಅಂದ್ರು ಅಲ್ಲೂ ಕೂಡ ಈಗ ಬೆಲೆ ಏರಿಕೆಯ ಬಿಸಿ, ಜೊತೆಗೆ ಮೆಟ್ರೋದಲ್ಲಿ ಕೂತ್ಕೊಂಡು AC ಒಳಗಾದ್ರೂ ಪ್ರಯಾಣ ಮಾಡೋಣ ಅಂದ್ರೆ ಅಲ್ಲೂ ಕೂಡ ಈಗ ಜೇಬಿಗೆ ಕತ್ತರಿ ಬೀಳೋ ಸಾಧ್ಯತೆ ಇದೆ. ರಾಜ್ಯದ ಜನರ ಜೇಬಿಗೆ ಕತ್ತರಿ ಮೇಲೆ ಕತ್ತರಿ. ಸಿಲಿಕಾನ್ ಸಿಟಿ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂಗಾಯ್ತಿದು. ಶೀಘ್ರವೇ ಅಂದ್ರೆ ಸೂನ್ ಮೆಟ್ರೋ ಪ್ರಯಾಣ ದರ ಏರಿಕೆ ಸಾಧ್ಯತೆ. ಬಸ್ ದರ ಏರಿಕೆಯ ಬೆನ್ನಲ್ಲೇ ಮೆಟ್ರೋ ಪ್ರಯಾಣ ದರ ಏರಿಕೆ ಫಿಕ್ಸ್ ಆಗುತ್ತಾ? ಹಾಗಾದ್ರೆ ಯಾವತ್ತಿನಿಂದ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗುತ್ತೆ? ಈಗಾಗಲೇ BMRCL ಬೋರ್ಡ್ ಮೀಟಿಂಗ್ ನಲ್ಲಿ ಅನುಮತಿ ಪಡೆದು ಹೆಚ್ಚಳ ಮಾಡೋದಕ್ಕೆ ಎಲ್ಲಾ ತರಹದ ಸುದೀರ್ಘ ಮೀಟಿಂಗ್ ಕೂಡ ನಡೆದಿದೆ. BMRCLಗೆ ವರದಿ ನೀಡಿದ ದರ ನಿಗದಿ ಸಮಿತಿ, ಅಂದ್ರೆ ಈ ದರ ನಿಗದಿಪಡಿಸೋದಕ್ಕೂ ಕೂಡ ಒಂದು ಸಮಿತಿ ಇರುತ್ತೆ. ಯಾವ ಕಾರಣಕ್ಕೆ ದರವನ್ನು ಏರಿಕೆ ಮಾಡಬೇಕು, ಯಾವ ಕಾರಣಕ್ಕೆ ದರವನ್ನು ಇಳಿಸಬೇಕು, ಇವೆಲ್ಲದರ ಬಗ್ಗೆ ಸಮರ್ಥ ಮತ್ತು ನಿಖರವಾದಂತಹ ವರದಿಯನ್ನ ಈ ಸಮಿತಿ ಕೊಡಬೇಕಾಗಿ ಬರುತ್ತೆ BMRCLಗೆ. BMRCL ಅದನ್ನು ಪರಿಶೀಲನೆ ಮಾಡಿ ಅದಾದ ನಂತರ ದರವನ್ನು ಪರಿಷ್ಕರಣೆ ಮಾಡುವಂತಹದ್ದು. ಏಕಾಏಕಿ ಮೆಟ್ರೋ ಟ್ರೈನ್ಗಳ ಬೋಗಿಯ ಬಣ್ಣ ಚೆನ್ನಾಗಿದೆ ಅಂತ ಹೇಳಿ ದರ ಏರಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಖರವಾದಂಥ ಕಾರಣವನ್ನು ಕೊಡಬೇಕು. ಈಗ ಸಮಿತಿ ಆ ಕಾರಣವನ್ನು ಕೊಟ್ಟಿದೆ. 1 ತಿಂಗಳ ಕಾಲ ಪ್ರಯಾಣಿಕರಿಂದ ಸಲಹೆ ಪಡೆದಿದ್ದ ದರ ನಿಗದಿ ಸಮಿತಿ. ಹಾಗಾಗಿ ಈ ಸಮಿತಿಯ ಮನವಿಯ ಮುಖಾಂತರವಾಗಿ ಮತ್ತೆ ಏರಿಕೆಯಾಗುತ್ತೆ. 2017ರಿಂದ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗಿರಲಿಲ್ಲ. 2017ರಿಂದ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಿರಲಿಲ್ಲ, ಅಂದರೆ 8 ವರ್ಷ. ಆದರೆ ಇದೀಗ ಮೆಟ್ರೋ ನಷ್ಟ ಹಿನ್ನೆಲೆ ಪ್ರಯಾಣ ದರಕ್ಕೆ ನಿರ್ಧಾರ. ಸದ್ಯ ಬೆಂಗಳೂರು ಮೆಟ್ರೋದಲ್ಲಿ ಕನಿಷ್ಠ 10 ಗರಿಷ್ಠ 60 ಪ್ರಯಾಣ ದರ ಇದೆ. 20% ದರ ಹೆಚ್ಚಳಕ್ಕೆ ಶಿಫಾರಸು ಮಾಡಿರುವಂತಹ ದರ ನಿಗದಿ ಸಮಿತಿ ಮುಂದಿನ ಆಡಳಿತ ಮಂಡಳಿ ಸಭೆಯಲ್ಲಿ ಅನುಮತಿ ಪಡೆದು ಪ್ರಯಾಣ ದರ ಹೆಚ್ಚಳ ಮಾಡುವಂತಹ ಸಾಧ್ಯತೆಗಳಿದೆ. ಕನಿಷ್ಠ ಹಾಗೂ ಗರಿಷ್ಠ ಪ್ರಯಾಣ ದರ ಹೆಚ್ಚಳಕ್ಕೆ ಈಗ ನಿರ್ಧಾರ ಮಾಡಿಕೊಂಡಿರುವಂತಹದ್ದು. BMRCL ಆಡಳಿತ ಮಂಡಳಿ ಸಭೆ ಮೇಲೆ ನಿಂತಿದೆ ಮೆಟ್ರೋ ಪ್ರಯಾಣ ದರದ ಭವಿಷ್ಯ. ಏನಾಗುತ್ತೋ ಅನ್ನೋದು ನೋಡಬೇಕು. 2017ರಿಂದ ನಮ್ಮ ಮೆಟ್ರೋ ಪ್ರಯಾಣದ ದರ ಏರಿಕೆನೇ ಆಗಿಲ್ಲ. ಅಂದರೆ 2017ರಿಂದ 2025 ಅಂದರೆ ಆಸುಪಾಸು 7-8 ವರ್ಷ ಆಯಿತು. ಇಷ್ಟು ವರ್ಷಗಳಲ್ಲಿ ಮೆಟ್ರೋ ಪ್ರಯಾಣದ ದರವನ್ನು ಮುಟ್ಟೋದಾಗಲಿ ತಟ್ಟೋದಾಗಲಿ ಮಾಡಿಲ್ಲ. ಅಂದರೆ ಪರಿಷ್ಕರಣೆ ಮಾಡಿಲ್ಲ ಅಂತ, ಏರಿಕೆಯಾಗಲಿ ಇಳಿಕೆಯಾಗಲಿ ಕಂಡಿಲ್ಲ. ನಮ್ಮ ಮೆಟ್ರೋ ಏನೋ ಅಷ್ಟು ಅಷ್ಟೇನು ಉದ್ಧಾರದಲ್ಲೇನಿಲ್ಲ. ಇದು ಸಮಿತಿ ಹೇಳ್ತಾ ಇರೋದು. ನಾವೇನೋ ಅಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟು ಆಗಿಲ್ಲ. ನಮ್ಮ ಆದಾಯ ಇನ್ಕಮ್ ಸೋರ್ಸ್ ಇದೆಯಲ್ಲ, ಅದು ಏನು ಅಷ್ಟರ ಮಟ್ಟಿಗೇನು ದೊಡ್ಡದಿಲ್ಲ. ಹಾಗಾಗಿ ನಮ್ಮನ್ನು ಮುಟ್ಟೋದಾಗಲಿ ತಟ್ಟೋದಾಗಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ದರ ಏರಿಸಿ ಅಥವಾ ಇಳಿಸಿ ಅನ್ನುವಂತಹ ಅರ್ಥದಲ್ಲಿ ಈಗ ಏರಿಕೆಗೂ ಕೂಡ ಸಿದ್ಧತೆಯಾಗಿದೆ. ಮೊದಲ ಸುತ್ತಿನ ಎಲ್ಲ ಮಾತುಕತೆಗಳು ಕೂಡ ನಡೆದಿದ್ದು, ಇನ್ನು 1 ತಿಂಗಳ ಒಳಗಾಗಿ ಮೆಟ್ರೋ ಪ್ರಯಾಣ ದರದಲ್ಲೂ ಕೂಡ ವ್ಯತ್ಯಾಸಗಳು ಬರ್ತವೆ. ಸರ್ಕಾರಿ ಬಸ್ ಹತ್ತಕ್ಕೋದ್ರೂ ಟೆನ್ಷನ್ನು, ಖಾಸಗಿ ಬಸ್ ಹತ್ತಕ್ಕೋದ್ರೂ ಟೆನ್ಷನ್ನು, ಇನ್ನು ಆಟೋದಲ್ಲಿ ಹೋಗೋಣ ಅಂದರು ಅಲ್ಲೂ ಟೆನ್ಷನ್ನೇ. ಈಗ ಮೆಟ್ರೋದಲ್ಲಿ ಶಾಂತವಾಗಿ ಹೋಗೋಣ ಅಂಥೇಳಿ ಅನ್ಕೊಂಡಿದ್ರು, ಆದರೆ ಈಗ ಅಲ್ಲೂ ಟೆನ್ಷನ್ ಶುರುವಾಗಿದೆ. ಸರ್ಕಾರ ಈ ಹೊಸ ನಿರ್ಧಾರಗಳ ಮುಖಾಂತರವಾಗಿ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ.